Dear students, welcome once again. Read CG YouTube tutorial classes. So, in this video, episode 2, NCERT textbook, class 10 science, chapter 1, chemical reactions and its equations, continuation, state Karnataka syllabus, subject science, code 83E. So here, dear students, let us begin. Food gets digested in our body. ಆಹಾರವು ನಮ್ಮ ದೇಹದಲ್ಲಿ ಜೀರ್ಣಗೊಳ್ಳುತ್ತದೆ. So here, whenever you intake food or you eat food, so in your stomach, gastric juice known as hydrochloric acid, it helps to digest food. So digesting intake food in stomach, it is also known as a chemical reaction. ಮಕ್ಕಳೇ, ನೀವು ಆಹಾರ ತೆಗೆದುಕೊಂಡಾಗ ಅಥವಾ ಏನಾದರೂ ಊಟ ನೀವು ಮಾಡಿದಾಗ ನಿಮ್ಮ ಹೊಟ್ಟೆಯಲ್ಲಿ ಅಥವಾ ಮನುಷ್ಯನ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತದೆ. ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗ್ಯಾಸ್ಟ್ರಿಕ್ ಜ್ಯೂಸ್ ನೀವು ತೆಗೆದುಕೊಂಡ ಊಟ ಆಹಾರ ಅದನ್ನು ಜೀರ್ಣಗೊಳಿಸುತ್ತದೆ. ಈ ಪ್ರತಿಕ್ರಿಯೆ ಅಥವಾ ಈ ಪ್ರಕ್ರಿಯೆ ನಾವು ಒಂದು ರಾಸಾಯನಿಕ ಪ್ರತಿಕ್ರಿಯೆ ಎಂದು ಭಾವಿಸ್ತೀವಿ. So here, whenever you take a food is digested in our body in a stomach with help of gastric juice hydrochloric acid. So it is also known as a chemical reaction. ನಾವು ಆಹಾರ ತೆಗೆದುಕೊಂಡಾಗ ಊಟ ಮಾಡಿದಾಗ ನಮ್ಮ ಹೊಟ್ಟೆಯಲ್ಲಿ ಜೀರ್ಣಗೊಳ್ಳುತ್ತದೆ. ಈ ಒಂದು ಪ್ರತಿಕ್ರಿಯೆ ಬದಲಾವಣೆ, ಇದಕ್ಕೆ ನಾವು ರಾಸಾಯನಿಕ ಪ್ರತಿಕ್ರಿಯೆ ರಾಸಾಯನಿಕ ಬದಲಾವಣೆ ಅಂತ ಭಾವಿಸ್ತೀವಿ. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ you have understood very well. Now see here, in the nature, substances or matters somewhat change in both physical and chemical. ನಿಸರ್ಗದಲ್ಲಿ ಇರುವ ಸಬ್ಸ್ಟೆನ್ಸಸ್ ಅಂದರೆ ಪದಾರ್ಥಗಳು ಸಮ್ವಾಟ್ ಚೇಂಜ್ ಅಂದರೆ ಬದಲಾವಣೆ ಆಗುವುದು. ಯಾವ ರೀತಿ ಬದಲಾವಣೆ ಆಗುವುದು? ಫಿಸಿಕಲ್ ಆ್ಯಂಡ್ ಕೆಮಿಕಲ್. ಫಿಸಿಕಲ್ ಮೀನ್ಸ್ ಸೈಜ್ ಆ್ಯಂಡ್ ಶೇಪ್. ಚೇಂಜ್ ಇನ್ ಸೈಜ್ ಆ್ಯಂಡ್ ಶೇಪ್. ಐ ರಿಪೀಟ್ ಡಿಯರ್ ಸ್ಟೂಡೆಂಟ್ಸ್, ನೈಸರ್ಗಿಕ ಪದಾರ್ಥಗಳು ಬದಲಾಗುತ್ತವೆ.
in both physical and chemical. Here physical ಅಂದರೆ change in size and shape, and chemical change. So this is ರಾಸಾಯನಿಕ ಬದಲಾವಣೆ. I hope, dear students, you have understood very well. Meaning, ಪ್ರಕೃತಿಯಲ್ಲಿ ವಸ್ತುಗಳು ಅಥವಾ ಪದಾರ್ಥಗಳು ಭೌತಿಕ ಮತ್ತು ರಾಸಾಯನಿಕ ಎರಡರಲ್ಲೂ ಸ್ವಲ್ಪ ಬದಲಾಗುತ್ತವೆ. Physical changes, ಭೌತಿಕ ಬದಲಾವಣೆಗಳು means change in size and shapes, known as physical changes. Chemical changes, ರಾಸಾಯನಿಕ ಬದಲಾವಣೆಗಳು. Okay? Matters, anything that has mass and occupies space, known as matters. ಇಲ್ಲಿ matters ಅಂದರೆ ಏನು? Anything that has mass and occupies space. mass ಅಂದರೆ ತೂಕ, occupies space ಅಂದರೆ ಜಾಗವನ್ನು ಹಿಡಿದಿಟ್ಟುಕೊಳ್ಳು. mass ಅಂದರೆ ತೂಕ, occupies space ಅಂದರೆ ಆ ವಸ್ತುವಿಗೆ ತೂಕ ಇರುತ್ತದೆ ಹಾಗೂ ಜಾಗವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಹೀಗಾಗಿ ಅಂಥ ಒಂದು ವಸ್ತುಗಳಿಗೆ, ಪದಾರ್ಥಗಳಿಗೆ ನಾವು ಮ್ಯಾಟರ್ಸ್ ಅಂತ ಕರಿತೀವಿ. ಸೊ ಮ್ಯಾಟರ್ ಈಸ್ ಎನಿ ಸಬ್ಸ್ಟೆನ್ಸ್ ವಿತ್ ಮಾಸ್ ಆ್ಯಂಡ್ ವಾಲ್ಯೂಮ್ ಟೇಕ್ಸ್ ಅಪ್ ಸ್ಪೇಸ್. ಮತ್ತೊಮ್ಮೆ ನೋಡಿ, ಇಲ್ಲಿ ಮ್ಯಾಟರ್ ಯಾವುದೇ ಒಂದು ವಸ್ತುಗಳು ಅಥವಾ ಪದಾರ್ಥಗಳು, ಅದಕ್ಕೆ ಮಾಸ್ ಅಂದರೆ ತೂಕ ಇರುತ್ತದೆ, ಅದರ ಜೊತೆ ಅದು ಜಾಗವನ್ನು ಹಿಡಿಯುತ್ತದೆ. ವಾಲ್ಯೂಮ್ ಟೇಕ್ಸ್ ಅಪ್ ಸ್ಪೇಸ್, ಜಾಗವನ್ನು ಹಿಡಿಯುತ್ತದೆ. ಹೀಗಾಗಿ ಅಂಥ ಪದಾರ್ಥಗಳು, ವಸ್ತುಗಳಿಗೆ ನಾವು ಮ್ಯಾಟರ್ಸ್ ಅಂತ ಕರಿತೀವಿ. ನಾವು ಸಿ ಹಿಯರ್ ಸ್ಟೇಟ್ಸ್ ಆಫ್ ಮ್ಯಾಟರ್. Matter can exist in 3 primary states. ಮೂಲವಾಗಿ 3 ಪ್ರೈಮರಿ ಸ್ಟೇಟ್ಗಳಿವೆ. ಎ ಮೀನ್ಸ್ ನಂಬರ್ 1, ಸಾಲಿಡ್, ಘನ. A state of matter with a fixed shape and volume. ಸಾಲಿಡ್, ಘನ. ಆ ಪದಾರ್ಥಗಳು, ವಸ್ತುಗಳು, ಅದಕ್ಕೆ ಫಿಕ್ಸ್ಡ್ ಶೇಪ್ ಮತ್ತು ವಾಲ್ಯೂಮ್ ಇರುತ್ತದೆ. ಫಿಕ್ಸ್ಡ್ ಶೇಪ್ ಅಂದರೆ ಫಿಕ್ಸ್ಡ್ ಆಕಾರ, ಆಕಾರದಲ್ಲಿ ಯಾವುದೂ ಬದಲಾವಣೆ ಇರೋದಿಲ್ಲ. ಹಾಗೆ ಒಂದು ಫಿಕ್ಸ್ಡ್ ವಾಲ್ಯೂಮ್, ಅದಕ್ಕೆ ಒಂದು ಸ್ಥಿರವಾದ ಆಕಾರ ಜೊತೆ ಒಂದು ಸ್ಥಿರವಾದ ಒಂದು ಜಾಗ ಹಿಡಿದಿಟ್ಟುಕೊಳ್ಳುವಷ್ಟು ಇರುವಂಥ ವಸ್ತು, ಅದಕ್ಕೆ ನಾವು ಸಾಲಿಡ್, ಘನ. ಅ ಸ್ಟೇಟ್ ಆಫ್ ಮ್ಯಾಟರ್ ವಿತ್ ಅ ಫಿಕ್ಸ್ಡ್ ಶೇಪ್ ಆ್ಯಂಡ್ ವಾಲ್ಯೂಮ್. ಓಕೆ, ನಾವು ಸಿ ಹಿಯರ್ ಬಿ ಮೀನ್ಸ್ ನಂಬರ್ 2, ಲಿಕ್ವಿಡ್, ದ್ರವ. ಅಂದರೆ ನೀರಿನಾಂಶ ಪದಾರ್ಥಗಳು ಅಥವಾ ನೀರಿನಂತಹ ಇರುವ ಪದಾರ್ಥಗಳು ಅಥವಾ ನೀರು. ಲಿಕ್ವಿಡ್ ಮೀನ್ಸ್ ನೀರು, ನೀರಿನಂತಹ ಇರುವ ಪದಾರ್ಥಗಳು, ಅವುಗಳಿಗೆ ನಾವು ಲಿಕ್ವಿಡ್, ದ್ರವ ಅಂತ ಕರಿತೀವಿ. ಎ ಸ್ಟೇಟ್ ಆಫ್ ಮ್ಯಾಟರ್ ವಿತ್ ಅ ಫಿಕ್ಸ್ಡ್ ವಾಲ್ಯೂಮ್ ಬಟ್ ನೋ ಫಿಕ್ಸ್ಡ್ ಶೇಪ್. ಯಾವುದೇ ಒಂದು ಪದಾರ್ಥ ಅಥವಾ ವಸ್ತು, ಅದಕ್ಕೆ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತದೆ, ಆದರೆ ಫಿಕ್ಸ್ಡ್ ಯಾವುದು ಆಕಾರ, ಶೇಪ್ ಇರೋದಿಲ್ಲ. ಟೇಕ್ಸ್ ದಿ ಶೇಪ್ ಆಫ್ ದಿ ಕಂಟೈನರ್. ಉದಾಹರಣೆ, ನೀವು ಮನೆಯಲ್ಲಿ ನೀವು ಯಾವುದೇ ಒಂದು ಕಂಟೈನರ್, ಗ್ಲಾಸ್ ಇರ್ಬೋದು, ಕಪ್ ಇರ್ಬೋದು, ಯಾವುದೇ ಒಂದು ಬೋಗಾನೆಯಲ್ಲಿ ನೀವು ಆ ನೀರನ್ನು ಹಾಕಿದಾಗ ಆ ವೆಸಲ್
ಕಪ್ಪು, ಗ್ಲಾಸು, ಬೋಗಾನೆ ಅದರ ಆಕಾರ ಹೇಗಿರುತ್ತೋ ಆ ಆಕಾರ ರೂಪದಲ್ಲಿ ಕಂಟೈನರ್ ಒಳಗಡೆ ನೀರು ಭರ್ತಿಯಾಗುತ್ತದೆ. ಹೀಗಾಗಿ ಅದಕ್ಕೆ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತದೆ, ಆದರೆ ಫಿಕ್ಸ್ಡ್ ಶೇಪ್ ಇರೋದಿಲ್ಲ. ಸೊ ಲಿಕ್ವಿಡ್ ಅಂದರೆ ದ್ರವ, ನೀರು, ನೀರಿನಂತ ಇರುವಂಥ ಪದಾರ್ಥಗಳು ಅ ಸ್ಟೇಟ್ ಆಫ್ ಮ್ಯಾಟರ್ ವಿತ್ ಅ ಫಿಕ್ಸ್ಡ್ ವಾಲ್ಯೂಮ್ ಬಟ್ ನೋ ಫಿಕ್ಸ್ಡ್ ಶೇಪ್. ಅಂದರೆ ಅದಕ್ಕೆ ಫಿಕ್ಸ್ಡ್ ಶೇಪ್ ಯಾವುದೂ ಇರೋದಿಲ್ಲ, ಫಿಕ್ಸ್ಡ್ ಆಕಾರ ಯಾವುದೂ ಇರೋದಿಲ್ಲ. ಯಾವುದೇ ಒಂದು ಕಂಟೈನರ್, ವೆಸಲ್, ಕಪ್, ಗ್ಲಾಸ್, ಟಂಬ್ಲರ್ ಯಾವುದಾದ್ರೂ ಒಂದು ತೆಗೆದುಕೊಂಡು ಅದರಲ್ಲಿ ನೀವು ಏನು ನೀರಿನ ಪದಾರ್ಥ ಹಾಕ್ತಿರೋ ಆ ವೆಸಲ್, ಟಂಬ್ಲರ್, ಗ್ಲಾಸ್ ಆಕಾರ ಹೇಗಿರುತ್ತೋ ಆ ಆಕಾರದಲ್ಲಿ ಅದು ತೆಗೆದುಕೊಳ್ಳುತ್ತದೆ. ಹೀಗಾಗಿ ಟೇಕ್ಸ್ ದಿ ಶೇಪ್ ಆಫ್ ದಿ ಕಂಟೈನರ್. I hope, dear students, you have understood very well in both languages, English as well as Kannada. Now see here, C, number 3, gas, anila. Gas andre anila, a state of matter with no fixed shape or volume. Anila, gas, ಅದಕ್ಕೆ ಯಾವುದು ಫಿಕ್ಸ್ಡ್ ಶೇಪ್ ಆಕಾರ ಇರೋದಿಲ್ಲ, ಅದಕ್ಕೆ ಸರಿಯಾದ ಒಂದು ಪ್ರಮಾಣದ ವಾಲ್ಯೂಮ್ ಜಾಗ ಕೂಡ ಇರೋದಿಲ್ಲ, ಅಳತೆ ಇರೋದಿಲ್ಲ. ಸೊ ಗ್ಯಾಸ್, ಅನಿಲ, ಸ್ಟೇಟ್ ಆಫ್ ಮ್ಯಾಟರ್ ವಿತ್ ನೋ ಫಿಕ್ಸ್ಡ್ ಶೇಪ್ ಆರ್ ವಾಲ್ಯೂಮ್. ಅಂದರೆ ಗ್ಯಾಸ್, ಅನಿಲ ಅದು ಒಂದು ಪದಾರ್ಥ, ಅದಕ್ಕೆ ಯಾವುದು ಫಿಕ್ಸ್ಡ್ ಶೇಪ್ ಇರೋದಿಲ್ಲ, ಆಕಾರ ಇರೋದಿಲ್ಲ, ಆಸ್ ವೆಲ್ ಆಸ್ ವಾಲ್ಯೂಮ್ ಆಲ್ಸೋ. ಓಕೆ, ಇಟ್ ಎಕ್ಸ್ಪಾಂಡ್ಸ್ ಟು ಫಿಲ್ ದಿ ಕಂಟೈನರ್. ಇದು ಕೂಡ ಏನು ಅಂದರೆ ಯಾವುದಾದ್ರೂ ಒಂದು ಕಂಟೈನರ್ ಒಳಗಡೆ ನೀವು ಗಾಳಿಯನ್ನು ತುಂಬಿದಾಗ ಆ ಕಂಟೈನರ್ ಅದರ ಒಳಗಡೆ ಇರುವಂಥ ಅಳತೆ ಎಷ್ಟು ಇರುತ್ತದೆ ಅಷ್ಟೇ ಅಳತೆಯಲ್ಲಿ ಅದು ಎಕ್ಸ್ಪಾಂಡ್ ಆಗುತ್ತೆ, ತುಂಬಿಕೊಳ್ಳುತ್ತೆ. ಸೊ ಹೀಗಾಗಿ ಗ್ಯಾಸ್, ಅನಿಲ, ಅ ಸ್ಟೇಟ್ ಆಫ್ ಮ್ಯಾಟರ್ ವಿತ್ ನೋ ಫಿಕ್ಸ್ಡ್ ಶೇಪ್ ಆರ್ ವಾಲ್ಯೂಮ್, ಇಟ್ ಎಕ್ಸ್ಪಾಂಡ್ಸ್ ಟು ಫಿಲ್ ದಿ ಕಂಟೈನರ್. ಉದಾಹರಣೆ, ನೀವು ಮನೆಯಲ್ಲಿ ಬಳಸುವಂತಹ LPG ಗ್ಯಾಸ್ ಸಿಲಿಂಡರ್. ಆ ಕಬ್ಬಿಣದ ಸಿಲಿಂಡರ್ ಒಳಗಡೆ ನೀವು LPG ಗ್ಯಾಸನ್ನು ತುಂಬಿದಾಗ ಆ ಸಿಲಿಂಡರ್ ಆಕಾರ ಹೇಗಿರುತ್ತದೆ ಅದೇ ಆಕಾರದಲ್ಲಿ ಅದು ಗ್ಯಾಸ್ ತುಂಬಿಕೊಳ್ಳುತ್ತದೆ, ಆ ಆಕಾರವನ್ನು ಹೊಂದುತ್ತದೆ. I hope, dear students, somewhat you have understood very well these all points in both English as well as Kannada language. ಈಗ ಇದು ಡಿ, ನಂಬರ್ 4, ಪ್ಲಾಸ್ಮಾ. Plasma, a high energy state of matter where atoms are ionized, common in stars and lightning. Plasma ಇದು ಒಂದು ಸ್ಟೇಟ್ ಆಫ್ ಮ್ಯಾಟರ್, ಎ ಹೈ ಎನರ್ಜಿ ಸ್ಟೇಟ್. ಇದು ಒಂದು ಹೈ ಎನರ್ಜಿ ಸ್ಟೇಟ್ ಆಫ್ ಮ್ಯಾಟರ್, ಅಲ್ಲಿ ಅಟಮ್ಸ್ ಅಯೋನೈಸ್ಡ್ ಇರುತ್ತದೆ. ಸಾಮಾನ್ಯವಾಗಿ ಇವುಗಳನ್ನು ನಾವು ಬ್ರಹ್ಮಾಂಡದಲ್ಲಿ ಸ್ಟಾರ್ಸ್, ತಾರೆಗಳಲ್ಲಿ, ಲೈಟ್ನಿಂಗ್, ಮಳೆಯಾಗುವಾಗ ಗುಡುಗು ಮಿಂಚು ಅದರಲ್ಲಿ ನಾವು ಇದನ್ನು ನೋಡ್ತೀವಿ. ಸೊ ಐ ಹೋಪ್, ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಅಂಡರ್ಸ್ಟುಡ್ ವೆರಿ ವೆಲ್. ನೌ ಸಿ ಹಿಯರ್, ಕ್ಲಾಸಿಫಿಕೇಶನ್ಸ್. ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಎಲಿಮೆಂಟ್ಸ್, ಕಂಪೌಂಡ್ಸ್, ಮಿಕ್ಸ್ಚರ್ಸ್ ಆ್ಯಂಡ್ ಮೋರ್. ಈಗ ಏನಿದು ಕ್ಲಾಸಿಫಿಕೇಶನ್, ಏನಿರಬೇಕು ಇದು ಕ್ಲಾಸಿಫಿಕೇಶನ್ಸ್. ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಎಲಿಮೆಂಟ್ಸ್, ಕಂಪೌಂಡ್ಸ್, ಮಿಕ್ಸ್ಚರ್ಸ್ ಆ್ಯಂಡ್ ಮೋರ್. ಈಗ ನೋಡಿ, ಬೇಸಿಕ್ ಎಲಿಮೆಂಟ್ಸ್. ವಾಟ್ ಆರ್ ಬೇಸಿಕ್ ಎಲಿಮೆಂಟ್ಸ್? ಎಲಿಮೆಂಟ್ ಸಿಂಬಾಲ್. ಹೈಡ್ರೋಜನ್ ಸಿಂಬಾಲ್ ಕ್ಯಾಪಿಟಲ್ H. ಹೀಲಿಯಂ symbol capital H, small letter E. Lithium capital letter L, small letter I. Beryllium capital letter B, small letter E. Boron capital letter B.
carbon capital letter C, nitrogen capital letter N, oxygen capital letter O, fluorine capital letter F, neon capital letter N, small letter E. Now see here, metals, element, symbol, sodium, magnesium, aluminium, potassium, calcium, iron, copper, zinc. These are all known as metals. Sodium, capital letter N, small letter A. Magnesium, symbol, capital letter M, small letter G. Aluminium, capital letter A, small letter L. Potassium, capital letter K. Calcium, capital letter C, small letter A. Iron, capital letter F, small letter E. Copper, capital letter C, small letter U. Zinc, capital letter Z, small letter N. I hope, dear students, you have understood very well these elements: sodium, magnesium, aluminium, potassium, calcium, iron, copper, zinc come under metals. Now see here, silver, gold, mercury, lead. These are also known as metals. Silver, capital letter A, small letter G. Gold, capital letter A, small letter U. Mercury, capital letter H, small letter G. Lead, capital letter P, small letter B. Silver, Ag. Gold, Au. Mercury, Hg. Lead, Pb. These are all known as metals. Now see here, non-metals. Non-metals, element, symbol, sulfur, capital letter S, phosphorus, capital letter P, chlorine, capital letter C, small letter L, iodine, capital letter I, bromine, capital letter B, small letter R, sulfur S, phosphorus P, chlorine Cl, iodine I, bromine Br. These are all elements come under non-metals category. Now see here, noble gases, element, symbol, helium, capital H, small e, neon, capital N, small e, argon, capital A, small r, krypton, capital K, small r, xenon, capital letter X, small letter e, radon, capital R, small letter N. These are all elements come under category noble gases: helium, neon, argon, krypton, xenon, radon. I hope, dear students, you have understood very well. Now see here, there are total 118 known elements in the periodic table. ಮಕ್ಕಳೇ 118 ಎಲಿಮೆಂಟ್ಸ್ ಇವುಗಳು ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ ಇರುತ್ತವೆ. ಮೀನ್ಸ್ ದೇರ್ ಆರ್ ಟೋಟಲಿ 118 known elements in the periodic table. ಮಕ್ಕಳೇ 118 ಗೊತ್ತಿರುವ ಎಲಿಮೆಂಟ್ಸ್ ನಾವು ಪಿರಿಯಾಡಿಕ್ ಟೇಬಲಲ್ಲಿ ಕಾಣಬಹುದು. I hope, dear students, you have understood very well in this video. Thank you. ಧನ್ಯವಾದಗಳು.